ಈಗ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾನ್ಯ ಅಧ್ಯಕ್ಷರು ಗಜೇಂದ್ರ ಅವರು, ಉಪಾಧ್ಯಕ್ಷರು ನಾಗರಾಜ್ರವರ ನೇತೃತ್ವದಲ್ಲಿ ಈಗ ಈ ವರ್ಷದ ಆಯವ್ಯಯನ ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡುವಂಥ ಸಭೆಯಲ್ಲಿ ನನಗೂ ಕೂಡ ಆಹ್ವಾನ ಇತ್ತು. ನಾನು ಕೂಡ ನಗರಸಭೆಯಲ್ಲಿ ಒಬ್ಬ ಸದಸ್ಯನಾಗಿರೋದ್ರಿಂದ, ಒಬ್ಬ ಸಂಸದರು ಕೂಡ ಸದಸ್ಯರಾಗಿರ್ತಾರೆ ಈ ನಗರಸಭೆಗೆ. ಹಾಗಾಗಿ ಬಂದು ಇದರಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಒಳ್ಳೆಯ ಆಯವ್ಯಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಕೂಡ ಇವತ್ತು ರೆವಿನ್ಯೂ ಸರ್ಪ್ಲಸ್ ಬಡ್ಜೆಟ್, ಉಳಿತಾಯ ಬಡ್ಜೆಟ್, ಆಯವ್ಯಯದಲ್ಲಿ ಆದಾಯ ಉಳಿತಾಯ ಆಗುವಂತಹ ಬಡ್ಜೆಟನ್ನು ಮಂಡಿಸಿದ್ದಾರೆ. ಸುಮಾರು 2.5 ಕೋಟಿಯಷ್ಟು ಎಲ್ಲ ಖರ್ಚುಗಳು ಹೋಗಿ ನಮಗಿಷ್ಟು ನಗರಸಭೆಗೆ ಆದಾಯ ಬರುತ್ತೆ ಅನ್ನುವಂಥ ಅಂದಾಜನ್ನು ಇವತ್ತು ಅವರು ಮಂಡಿಸಿದ್ದಾರೆ. ಅದನ್ನು ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದಿಸ್ತೇನೆ, ಸ್ವಾಗತ ಮಾಡ್ತೇನೆ. ಅನೇಕ ಸದಸ್ಯರುಗಳು, ಹಿರಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿಯವರು, ಹಿರಿಯರು ರಫೀಕ್ರವರು, ಇನ್ನೂ ಅನೇಕ ಸದಸ್ಯರುಗಳು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ ಅವರವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ತೆಗೆದುಕೊಂಡು ನನ್ನ ಕನಸು ಮೊದಲಿಂದ ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ನಗರ ಒಂದು ಸುಸಜ್ಜಿತ ನಗರ ಮಾಡಿ ಸುಂದರವಾಗಿರುವಂಥ ನಗರ ಆಗಬೇಕು, ಸುರಕ್ಷಿತವಾಗಿರ್ತಕ್ಕಂಥ ನಗರ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮುಂದುವರಿಯಲಿ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಅಲದಾಡಿಸ್ದಿರ ಸುಗಮವಾಗಿ ಅವ್ರ ಕೆಲಸಗಳಾಗಬೇಕು, ಸುಲಭವಾಗಿ ಕೆಲಸ ಆಗಬೇಕು, ಪಾರದರ್ಶಕತೆಯನ್ನು ಮೆರಿಬೇಕು, ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ತಾವು ಆಡಳಿತವನ್ನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಮಾಡ್ತೇನೆ. ನಗರಸಭೆಯಲ್ಲಿ ನಮ್ಮ BJP ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದಾಗ ನಗರೋತ್ಥಾನದ ಅನುದಾನವನ್ನು ಕೊಟ್ಟಿದ್ದೇವೆ. ಅದರದ್ದು ಇನ್ನೂ ಕೂಡ 2 ವರ್ಷಗಳಾಗ್ತಾ ಬಂತು. ನಮ್ಮ ಕಾಲದಲ್ಲೇ ಟೆಂಡರ್ ಕೂಡ ಆಗೋಗಿತ್ತು. ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಗುತ್ತಿಗೆದಾರರು ಕೊಡಲಿಕ್ಕೋಸ್ಕರ ಒಂದೇ ಒಂದು ಕಾರಣ, ಇನ್ನೇನೂ ಇಲ್ಲ, ಬೇರೆ ಕಾರಣ. ಅವ್ರಿಗೆ ಬೇಕಾದಂಥ ಗುತ್ತಿಗೆದಾರರು ಕೊಡಬೇಕು, ಅದರಲ್ಲಿ ಲಾಭ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣ ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ನಾನು ನೇರವಾಗಿ ಆರೋಪ ಮಾಡ್ತೇನೆ. ಆದ್ದರಿಂದ ಇವತ್ತು ಚಿಕ್ಕಬಳ್ಳಾಪುರ ನಗರ ಜನತೆಗೆ ಅನ್ಯಾಯ ಆಗಿದೆ. ರಸ್ತೆಗಳ ಸಂಪರ್ಕ ಇವತ್ತು ನಾವು ಮುಷ್ಟೂರು ರಸ್ತೆಗೆ ಹಾಕಿದ್ವಿ, ಕಂದವಾರದ ರಸ್ತೆ ಹಾಕಿದ್ವಿ, ದಿನ್ನೆ ಹೊಸಳ್ಳಿ ರಸ್ತೆಗೆ ಹಾಕಿದ್ವಿ. ಯಾವ ರಸ್ತೆಗಳು ಕೂಡ ಇವತ್ತಾಗಲಿಲ್ಲ. 31 ವಾರ್ಡುಗಳಿಗೂ ಕೂಡ ಪ್ರತಿ ಸದಸ್ಯರಿಗೂ ಕೂಡ ಕೇಳಿ ಅವ್ರಿಗೆ ಬೇಕಾದಂಥ ಕಾರ್ಯಕ್ರಮ, ಯಾಕೆಂದರೆ ಆ ಸದಸ್ಯರಿಗೆ ಗೊತ್ತಿರುತ್ತೆ ಅಲ್ಲಿನ ಸ್ಥಿತಿಗತಿಗಳ ಪರಿಸ್ಥಿತಿ. ಅವ್ರನ್ನೇ ಕೇಳಿ ನಾನು ಯಾವುದು ತ್ವರಿತವಾಗಿ ಆಗಬೇಕಾಗಿರುವಂಥ ಕಾಮಗಾರಿಕೆಗೆ ಅದಕ್ಕೆ ನಾವು ಆ ಒಂದು ಕೆಲಸಗಳಿಗೆ ನಾವು ಕೈಗೆತ್ಕೊಂಡಿದ್ವಿ.